ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ ಒಂದು 5:15ಗೆ ಇದ್ದಿದ್ದೆ. ಹೊರಗಡೆ ಬಂದು ನೋಡ್ರಿ ಇನ್ನೂ ಸ್ವಲ್ಪ ಕತ್ಲಿತ್ತು. ಸರಿ ಬಿಡಿ ಇನ್ನು ಸ್ವಲ್ಪ ಬೆಳಕಾಗಲಿ, ಹೊರಗಡೆ ಬಂದು ಕಸ ಎಲ್ಲ ಗುಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತು ಯಾಕೆ ಎದ್ದಿದ ತಕ್ಷಣ ಏನು ಕೆಲಸ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮನೆ ಕಂಡಿದ್ರೆ ಚೆನ್ನಾಗಿತ್ತು ಅಂತ ಅನಿಸಿತು. ಆದರೂ ಮನೆ ಕಂಡಿಲ್ಲ. ಫ್ರೆಶಾಗಿ ಒಂದು ಸ್ವಲ್ಪ ಮುಖ ತೊಳ್ಕೊಂಬಂದ್ರೆ ಸ್ವಲ್ಪ ನಿದ್ದೆ ಮೂಡೋಗುತ್ತೆ ಅಂತ ಮುಖ ತೊಳ್ಕೊಂಬಂದು ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಬಂದು ಒಂದು 15 ನಿಮಿಷ ಕೂತ್ಕೊಂಡು ಸ್ವಲ್ಪ ಬಿಸಿನೀರು ಕುಡಿದು ಒಂದು ಸ್ವಲ್ಪ ಹೊತ್ತು ಹಂಗೆ ರಿಲ್ಯಾಕ್ಸ್ ಆಗಿ ಮತ್ತು ಆಮೇಲೆ ಸ್ವಲ್ಪ ಒಂದು 6 ಗಂಟೆ ಆಯಿತು. ನಾನಿನ್ನು ಹೊರಗಡೆ ಬಂದೆ. ಚೆನ್ನಾಗಿ ಅವಾಗೆ ಬೆಳ್ಕರ್ದಿತ್ತು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇರೋ ಕೆಲಸಗಳೇ ಕಸ ಗುಡಿಸೋದು, ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದ್ದು. ನಾನು ಇನ್ನೆಲ್ಲ ಕಸ ಎಲ್ಲ ಗುಡಿಸಿದ್ದಾಯ್ತು. ಈ ಗೇಟ್ ಹತ್ರ ಒಂಚೂರೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಡೈಲಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಗಿಲು ತೊಳ್ಕೊಂಡು ಗೇಟ್ ಹತ್ರ ಒಂದು ರಂಗೋಲಿ ಹಾಕೋದು ಡೈಲಿ ನನಗಿರೋ ಕೆಲಸನೇ ಅದು. ಡೈಲಿ ಹಾಕ್ತಾಯಿರ್ತೀನಿ ರಂಗೋಲಿ. ಯಾವುದೋ ಒಂದು ಹಾಕೋಣ ಅನ್ನೋಂಗಿಲ್ಲ. ನೋಡೋದಕ್ಕೆ ನೀಟಾಗಿರ್ಬೇಕು, ಚೆನ್ನಾಗಿ ಲಕ್ಷಣವಾಗಿ ಕಾಣಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ನಿಧಾನಕ್ಕೆ ಕುಟ್ಕೊಂಡು ನೀಟಾಗಿ ಹಾಕ್ತೀನಿ. ರಂಗೋಲಿಗಳು ಹಾಕ್ಬೇಕು ಅನ್ನೋ ನಂಗೆ ತುಂಬ ಇಷ್ಟ. ನನಗೇನು ಜಾಸ್ತಿ ದೊಡ್ಡವೇನು ಬರೋಲ್ಲ, ಬರೋವಾಗಲಿ ಚೆನ್ನಾಗಿ ನೀಟಾಗಿ ಚಿಕ್ಕವಾದರೂ ಚೆನ್ನಾಗಿ ಹಾಕ್ಬಿಟ್ಟು ನೀಟಾಗಿ ಅವಕ್ಕೆ ಅಲಂಕಾರ ಮಾಡಿಬಿಟ್ಟು ಚೆನ್ನಾಗಿ ಕಾಣಬೇಕು ನೋಡಿದ ತಕ್ಷಣ ಅನ್ನಂಗೆ ಹಾಕ್ತಾಯಿರ್ತೀನಿ. ನಿಮಗೆ ಯಾರಿಗೆಲ್ಲ ಇಷ್ಟ ಈ ಥರ ಕೆಲಸಗಳನ್ನ? ನನಗಾದ್ರೆ ಈ ಥರ ರಂಗೋಲಿ ಹಾಕೋದಾಗಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ತೊಳೆದು ಬಾಗಿಲಿಗೆಲ್ಲ ಅಲಂಕಾರ ಮಾಡೋದಾಗಿರ್ಬೇಕು ತುಂಬ ಇಷ್ಟ. ನನಗೆ ಮನೆಯೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಮನೆ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡು ನೀಟಾಗೆಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋದು, ಈ ಥರ ಕೆಲಸಗಳೆಲ್ಲ ನಂಗೆ ತುಂಬ ಇಷ್ಟ. ಇನ್ನು ನನಗೂ ಇನ್ನು ಹೊರಗಡೆ ಕೆಲಸಗಳೆಲ್ಲ ಮುಗಿದ್ವು. ಅಷ್ಟರಲ್ಲೇ ಇನ್ನು ನನ್ನ ಮಗಳು ಎದ್ದಿದ್ಲು. ಈ ಮಧ್ಯೆ ಸ್ವಲ್ಪ ಕಾಫಿ ಅಲವಾಟು ಜಾಸ್ತಿ ಮಾಡ್ಕೊಂಡಿದ್ದಾಳೆ. ಮುಂಚೆ ಆದರೆ ನಾವೇ ಬಂಗೋಗ್ಬೇಕಾಯ್ತು. ಬೆಳಗ್ಗೆ ಎದ್ದ ತಕ್ಷಣ ಕಾಫಿನೋ ಹಾಲು ಏನೋ ಒಂದು ಕುಡಿ ಅಂತಂದು ಹೇಳ್ಬಿಟ್ಟು. ಆದರೆ ಇವಾಗ ನಮ್ಕಿನ ಮುಂಚೆಗೆ ಎದ್ಬಿಟ್ಟು ನನ್ನನ್ನೇ ಎಬ್ಬಿಸ್ತಾಳೆ, ಅಮ್ಮ ಕಾಫಿ ಮಾಡಿ ಎದ್ದೋಳಮ್ಮ ಅಂತಂದು. ಇನ್ನೊಂದೇ ಸಲ ಇಲ್ಲೆಲ್ಲ ಚಾಪೆಗಳು ಬೆಡ್ಶೀಟ್ಗಳೆಲ್ಲ ಹಾಸ್ಕೊಂಡಿರೋವೆಲ್ಲ ಎತ್ತಿಟ್ಬಿಟ್ಟು ಒಂದೇ ಸಲ ಕಸ ಗುಡಿಸ್ಬಿಟ್ಟು ಮತ್ತು ಆಮೇಲೆ ಕಾಫಿ ಮಾಡೋಣ ಅಂತ ಅಂದ್ಕೊಂಡೆಲ್ಲ ಎತ್ತಿಟ್ಟು ಕಾಫಿ ಮಾಡಿದ್ದಾಯ್ತು. ಅದೆಲ್ಲ ಏನು ವೀಡಿಯೋ ಏನು ಶೂಟ್ ಮಾಡಲಿಲ್ಲ. ಇನ್ನು ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯ್ತು. ನಾನಿನ್ನು ತಿಂಡಿ ಮಾಡೋಣ ಅಂತ ಅಲ್ಲಿ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡೆ. ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಂಡು ಅಷ್ಟೆಲ್ಲ ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡ್ಕೊಂಬಂದ್ಲು. ಒಂದೇ ಸಲ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಇವಳು ತಲೆ ಬಾಚ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಟೊಮೊಟೊ ಚಿತ್ರಾನ್ನ ಮಾಡಿದ್ದೆ. ಸ್ವಲ್ಪ ಸಿಂಪಲ್ಲಾಗೆ ಬೇಗ ಆಗಂಗೆ ಮಾಡಿದ್ದೆ. ನನ್ನ ಮಗಳು ಸ್ಕೂಲ್ ಡ್ರೆಸ್ಸುಗಳು ಕೊಟ್ಟಿರು ಹೊಲ್ಸೋಕ್ಕೆ ಅಂತಂದು ಕೊಟ್ಟು ಒಂದು 15 ದಿನ ಆಯ್ತೀನಿ. ಇನ್ನೂ ಹೊಲ್ಸಿದ್ದು ಹೊಲಕ್ಕೆ ಹಾಕಿಲ್ಲ. ಸ್ಕೂಲಲ್ಲೇನೋ ಹೊಸ ಬಟ್ಟೆ ಹೊಲ್ಸ್ಕೊಂಡು ಹಾಕೋ ಬರಬೇಕು ಅಂತ ಏನೋ ಹೇಳಿದ್ರಂತೆ. ಅದಕ್ಕೋಸ್ಕರ ನನ್ನ ಮಗಳು ಇಲ್ಲಿ ಮುಂಚ್ಕೊಂಡಿದ್ದಾಳೆ. ಇನ್ನೂ ಬಟ್ಟೆ ಹೊಲಾಕಿಲ್ಲ ಏನಿಲ್ಲ ಅಂತಂದೇಳಿ. ಅವಳಿಗೆ ಈ ಥರ ಬೆಲ್ಟ್ ಲಂಗನೂ ಶರ್ಟು ಬೇಡವಂತೆ. ಅವಳಿಗೆ ಡ್ರೆಸ್ ಹೊಲಿಸ್ಬೇಕಂತೆ, ಪ್ಯಾಂಟು ಟಾಪು ವೇಲ್ ಬರೋಂಗೆ ಹೊಲಿಸ್ಬೇಕಂತೆ. ಅದಿನ್ನೂ 6ನೇ ಕ್ಲಾಸ್ಗೆ ಹೊಲಿಸ್ಬೇಕಾಗಿರೋದು. ಇವಳು ನನಗೆ 5ನೇ ಕ್ಲಾಸ್ಗೆ ಬೇಕು ಅಂತ ಹೇಳ್ತಾ ಇದ್ದಾಳೆ. ಇನ್ನು ಇವತ್ತೇ ನಾಳೆನೋ ಕರ್ಕೊಂಡೋಗಿ ಯಾರು ಹೊಲಿತಾರ ನೋಡಿಬಿಟ್ಟು ಡ್ರೆಸ್ಸುಗಳು ಹೊಲಿಸ್ಬೇಕು. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.